Um, Good morning, students. So, in the as you know, in the previous session, we have started with e-marketing. Okay, ಎಲ್ಲರಿಗೂ ಗೊತ್ತಿರ್ಬೋದು. I think everyone have understood what is e-marketing. Okay, see, ಮೊದಲ್ ಮಾರ್ಕೆಟಿಂಗ್ ಅಂದ್ರೆ ಏನಿರ್ಬೋದು? ಮಾರ್ಕೆಟಿಂಗ್ ಇಟ್ ಈಸ್ ಅ ಪ್ರೊಸೆಸ್. Okay, ಥ್ರೂ ವಿಚ್ ಕಂಪನಿ ಕ್ರಿಯೇಟ್ ವ್ಯಾಲ್ಯೂ ಫಾರ್ ದ ಕಸ್ಟಮರ್. ಏನು ಮಾಡ್ತದೆ ಕಂಪನಿ ಒಂದು ಪ್ರಾಡಕ್ಟ್ ಆರ್ ಸರ್ವಿಸಸ್ ಕ್ರಿಯೇಟ್ ಮಾಡ್ತಾರೆ ವ್ಯಾಲ್ಯೂ ಫಾರ್ ದ ಕಸ್ಟಮರ್. ಸಪೋಸ್ ನಾವು ಏನಾರ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಿ, ಅದು ನಮ್ಗೆ ವ್ಯಾಲ್ಯೂ ಕೊಡ್ತದೆ. ಸಿ ಪ್ರಾಡಕ್ಟ್ ಅಂದ್ರೆ ಏನು ಅನ್ಬೋದು? ಪ್ರಾಡಕ್ಟ್ ಅಂದ್ರೆ ಅ ಬಂಡಲ್ ಆಫ್ ಬೆನಿಫಿಟ್ಸ್ ಅನ್ಬೋದು. ಓಕೆ, ಎಲ್ಲರಿಗೂ ಗೊತ್ತಿರ್ಬೋದು ಪ್ರಾಡಕ್ಟ್ಸ್ ಅಂದ್ರೆ ಬಂಡಲ್ ಆಫ್ ಬೆನಿಫಿಟ್ಸ್. ಅದು ಕಂಪ್ನಿ ಮಾಡ್ತಾರೆ, ಕ್ರಿಯೇಟ್ ಮಾಡಿ ಅದು ನಮ್ಗೆ ವ್ಯಾಲ್ಯೂ ಸಿಗ್ತದೆ. ಸಪೋಸ್ ನಾವು ಏನಾರ ಮೊಬೈಲ್ ಪರ್ಚೇಸ್ ಮಾಡ್ತೀರಿ, ಬಂಡಲ್ ಆಫ್ ಬೆನಿಫಿಟ್ಸ್ ಕೊಡ್ತಾರೆ. ಓಕೆ, ಸೇಮ್ ಇಫ್ ಯು ಪರ್ಚೇಸ್ ಟೆಲಿವಿಷನ್, ಲ್ಯಾಪ್ಟಾಪ್ಸ್, ಅದು ಏನು ಮಾಡ್ತಾನೆ? ಬಂಡಲ್ ಆಫ್ ಬೆನಿಫಿಟ್ಸ್ ಕೊಡ್ತಾರೆ. ಓಕೆ, ಮೊದಲು ಏನಿತ್ತು, ಮೊದಲು ಮಾರ್ಕೆಟಿಂಗ್ ಹೆಂಗೆ ಮಾಡ್ತಿದ್ರು? ಓಕೆ, ಅವೇರ್ನೆಸ್ ಹೆಂಗೆ ಕೊಡ್ತಿದ್ರು? ಓಕೆ, ನ್ಯೂಸ್ ಪೇಪರ್ ಒಳಗೆ ಕೊಡ್ತಿದ್ರು. ಓಕೆ, ಇನ್ ದ ನ್ಯೂಸ್ ಪೇಪರ್ ಒಳಗೆ ಆ್ಯಡ್ ಕೊಡ್ತಿದ್ರು. ಓಕೆ, ಆ್ಯಂಡ್ ಬೋರ್ಡ್ಸ್ ಮಾಡ್ತಿದ್ರು, ಅಂದ್ರೆ ಬ್ಯಾನರ್ಸ್ ಮಾಡ್ತಿದ್ರು. ಓಕೆ, ಸಪೋಸ್ ಒಂದು ವಾಲ್, ಎಲ್ಲರಿಗೂ ಗೊತ್ತಿರ್ಬೋದು, ಸಪೋಸ್ ಒಂದು ವಾಲ್ ಸ್ಟ್ರೀಟ್ ಮೇಲೆ ಡಿಸೈನ್ ಮಾಡ್ತಿದ್ರು, ಹಂಗೆ ಮಾಡ್ತಿದ್ರು. ಸೊ ದಿಸ್ ಏನು ಮಾಡಿದ್ರು? ಸಮ್ ಎರಾ ಚೇಂಜ್ ಆಯಿತು. ಓಕೆ, ಏನು ಮಾಡ್ಲಿಕ್ಕಿದ್ರು? ಕಂಪ್ನಿ ಮೀನ್ಸ್ ವೇರಿಯಸ್ ಕಂಪ್ನೀಸ್ ಶಿಫ್ಟೆಡ್ ಟು ಈ ಮಾರ್ಕೆಟಿಂಗ್ ಒಳಗೆ ಅವ್ರು ಅವೇರ್ನೆಸ್ ಮಾಡ್ಲಿಕ್ಕಿದ್ರು. ಹೆಂಗೆ ಮಾಡ್ತಾರೆ? ಇಮೇಲ್ ಸೆಂಡ್ ಮಾಡ್ತಾರೆ. ಓಕೆ, ಏನೇನದು ಇಮೇಲ್ಸ್ ಅದು ವಿತ್ ಹೆಲ್ಪ್ ಆಫ್ ಸೋಷಿಯಲ್ ಮೀಡಿಯಾಸ್ ಹೆಲ್ಪ್ ಆಗ್ಲಿಕ್ಕತ್ತದ. ಓಕೆ, ಸೋಷಿಯಲ್ ಮೀಡಿಯಾಸ್ ಅದಾವ. ಸಪೋಸ್ ಏನಾದ್ರು ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತಾರೆ. ಓಕೆ, ಶಾರ್ಟ್ ಆನ್ ಸ್ವೀಟ್ ಅಂದ್ರೆ ವಿಚ್ ಸೇಸ್ ಥೌಸಂಡ್ಸ್ ಆಫ್ ವರ್ಡ್ಸ್ ಇರ್ತಾರೆ. ಲೈಕ್ ಇಟ್ ವಿಲ್ ಬಿ ಇಮೋಷನ್ಸ್ ಇರ್ತಾರೆ ವಿಚ್ ಈಸಿಲಿ ಕಸ್ಟಮರ್ ಅಟ್ರಾಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಸರ್ಫ್ ಎಕ್ಸೆಲ್ ಆ್ಯಡ್ ನೀವು ನೋಡ್ಬೋದು ಹೆಂಗೆ ಅವ್ರು ಹೆಂಗೆ ಆ್ಯಡ್ ತೋರಿಸ್ ಬರ್ತಾರೆ. ಸಪೋಸ್ ಏನಾರ ಫೆಸ್ಟಿವಲ್ಸ್ ಬಂದು ಹೆಂಗೆ ಒಂದು ಇಮೋಷನ್ ತೋರಿಸ್ ಒಂದು ಆ್ಯಡ್ ಕ್ರಿಯೇಟ್ ಮಾಡ್ತಾರೆ. ಸಪೋಸ್ ಫೆಸ್ಟಿವಲ್ ಬಂದು, ಸಪೋಸ್ ಹೋಲಿ ಬಂದಂದ್ರೆ ಅವ್ರು ಹೆಂಗೆ ಒಂದು ಆ್ಯಡ್ ಕ್ರಿಯೇಟ್ ಮಾಡ್ತಾರೆ. ಸಪೋಸ್ ಏನಾರ ಈದ್ ಬಂದು ಅದ್ರ ಹೆಂಗೆ ಆ್ಯಡ್ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಎಲ್ಲರೂ ನೋಡ್ಬೋದು ಅವ್ರ ಆ್ಯಡ್ಸ್ ಹೆಂಗೆ ತೊಗೊಂಡು ಬರ್ತಾರೆ ಸರ್ಫ್ ಎಕ್ಸೆಲ್. ಸೇಮೇ ನೀನು ಹೇಳಿದೆ ವಿಕ್ಸ್ ಎಕ್ಸಾಂಪಲ್. ಓಕೆ, ವಿಕ್ಸ್ ಎಕ್ಸಾಂಪಲ್ ನೋಡ್ಬೋದು, ಒಂದು ಸ್ಟೋರಿ ತೋರಿಸ್ ಅಬೌಟ್ ಒಂದು ವಿಮೆನ್ ಮತ್ತು ಒಂದು ಟ್ರಾನ್ಸ್ಜೆಂಡರ್ ಇತ್ತು. ಅವ್ರು ಹೆಂಗೆ ಇಮೋಷನ್ಸ್ ಹೆಂಗೆ ಅವ್ರು ತೊಗೊಂಡು ಬಂದಿದ್ರು, ಆ್ಯಡ್ಸ್ ತೊಗೊಂಡು ಬರ್ತಾರೆ. ಸೊ ಏನಾಗ್ಲಿಕ್ಕೆ ಕಂಪ್ನೀಸ್ ಏನು ಮಾಡ್ಲಿಕ್ಕೆ ಶಿಫ್ಟಿಂಗ್ ಟು ಇಲೆಕ್ಟ್ರಾನಿಕ್. ಸಿ ಇಲೆಕ್ಟ್ರಾನಿಕ್ ಒಳಗೆ ನಾವು ಶಿಫ್ಟ್ ಆದಂದ್ರೆ ಏನಾಗ್ತದೆ? ಆಟೋಮೆಟಿಕ್ಲಿ ನಮ್ಗೆ ಟಾರ್ಗೆಟ್ ಆಡಿಯನ್ಸ್ ಸಿಗ್ತದೆ. ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರದ ಈಸಿಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅಲ್ಲಿ ಫೀಡ್ಬ್ಯಾಕ್ಸ್ ಕೊಡ್ಬೋದು. ಓಕೆ, ಏನು ಮಾಡ್ತಾರೆ? ಫೀಡ್ಬ್ಯಾಕ್ಸ್ ಕೊಡ್ತಾರೆ. ಇಮಿಡಿಯೇಟ್ಲಿ ಎಕ್ಸೆಸ್ ಫೀಡ್ಬ್ಯಾಕ್ ಕೊಡ್ತಾರೆ ಇನ್ ವಾಟ್ ವಿ ಕ್ಯಾನ್ ಸೇ ಈ ಇಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಅಂದರೆ ಇಫ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೊಟ್ಟಂದ್ರೆ ನಮ್ಮ ಪ್ರಾಡಕ್ಟ್ ಸರ್ವಿಸಸ್ ನಾವು ಇಂಪ್ರೂವ್ ಮಾಡ್ಬೋದು. ಅಂದ್ರೆ ಕಂಪ್ನಿ ಅವ್ರ ಪ್ರಾಡಕ್ಟ್ ಇನ್ ಇನ್ಕ್ರೀಸ್ ಮಾಡೋದು, ಮತ್ತೊಂದು ಸಲ ಬೆಟರ್ ಸರ್ವಿಸಸ್ ಕೊಡ್ಬೋದು. ಓಕೆ, ಎಲ್ಲರಿಗೂ ಗೊತ್ತಿರ್ಬೋದು ಈ ಮಾರ್ಕೆಟಿಂಗ್ ಅಂದ್ರೆ ಏನ್ಬೋದು? ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ದೇ ಆರ್ ಯೂಸಿಂಗ್ ಇಂಟರ್ನೆಟ್. ಲೈಕ್ ವಿ ಹ್ಯಾವ್ ಇಮೇಲ್ಸ್, ವಿ ಹ್ಯಾವ್ ಮಾರ್ಕೆಟಿಂಗ್. ಓಕೆ, ಎಲ್ಲರಿಗೂ ಗೊತ್ತಿರ್ಬೋದು ಸ್ನ್ಯಾಪ್ಡೀಲ್ಸ್, ಇಮೇಲ್ ಸೆಂಡ್ ಮಾಡ್ತಾರೆ ಎಲ್ಲರಿಗೂ. ಓಕೆ, ಒಂದು ಸ್ನ್ಯಾಪ್ಡೀಲ್ ಕಂಪ್ನಿ ನೋಡ್ರಿ, ಮತ್ತು ಯಾವುದೇ ಪ್ರಾಡಕ್ಟ್ಸ್ ಅದ ನೋಡ್ರಿ, ಅವ್ರು ಇಮೇಲ್ಸ್ ಮಾಡ್ತಾರೆ ಅಬೌಟ್ ದೇ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಹೆಂಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಲೈಕ್ 50% ಆಫ್ ಕೊಡ್ತಾರೆ, 10% ಆಫ್ ಕೊಡ್ತಾರೆ. ಏನಾದ್ರೆ ಸ್ಟ್ರಾಟಜಿ ಅಂದರೆ ಲಾಜಿಕ್ಸ್ ಅವ್ರು ಏನೇನು ಯೂಸ್ ಮಾಡ್ತಾರೆ. ಓಕೆ, ಲೈಕ್ 50% ಡಿಸ್ಕೌಂಟ್ಸ್, 10% ಡಿಸ್ಕೌಂಟ್ಸ್, ಅವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಸೀನ್ ನೌಡೇಸ್ ಇನ್ ಯೂಟ್ಯೂಬ್ ಆಲ್ಸೋ. ಓಕೆ, ಇನ್ ಯೂಟ್ಯೂಬ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ನೋಡ್ಬೋದು. ಅಲ್ಲಿ ಯಾರು ಅವ್ರಿಗೆ ಸೆಲೆಬ್ರಿಟೀಸ್ ಯಾರು ಇರ್ತಾರೆ, ಅವ್ರಿಗೆ ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ. ನಮ್ಮ ಪ್ರಾಡಕ್ಟ್ ಬಗ್ಗೆ ನೀವು ಪ್ರಮೋಷನ್ಸ್ ಮಾಡಿರಿ ಅಂದ್ರೆ ಎಲ್ಲರಿಗೂ ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಇನ್ಸ್ಟಾಗ್ರಾಮ್ ಅಕೌಂಟ್. ಅಲ್ಲಿ ಅವರು ಆ್ಯಡ್ ಅವ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಇದು ಕೊಡ್ತಾರೆ. ಓಕೆ, ಲೈಕ್ ಫೇಸ್ಬುಕ್ ಆಲ್ಸೋ ಅಲ್ಲಿ ಒಂದು ಆ್ಯಡ್ ಮಾರ್ಕೆಟಿಂಗ್ ಮಾಡ್ತಾರೆ. ಲೈಕ್ ವಿ ಹ್ಯಾವ್ ವೇರಿಯಸ್ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್. ಲೈಕ್ ಇನ್ ಯೂಟ್ಯೂಬರ್ಸ್ ಇರ್ತಾರೆ ನೋಡ್ರಿ, ಅವ್ರಿಗವ್ರು ಟು ಟು ಮೇಕ್ ಪ್ರಮೋಷನ್ಸ್ ಅಲ್ಲೇ ಕೊಡ್ಬೋದು. ಟಿ ವಿ ಒಳಗೆ ಆ್ಯಡ್ ಕೊಡ್ಬೋದು. ಓಕೆ, ನೌ ಡೇಸ್ by coming few more years, we can say all will shift to YouTube's only. Okay, nowadays most of the people are using YouTube's. Okay, YouTube, most of them we will forget TV. We will forget TV and we will move to YouTube. Okay, that YouTube has created more number of impact ಆಗ್ಲಿಕತ್ತಾವ. Okay, more number of users ಅಲ್ಲೇನು ಬರ್ಲಿಕತ್ತಾರ. ಓಕೆ, ಯೂಸಿಂಗ್. ಓಕೆ, like social media, I think everyone have cleared about e-marketing. Okay,
and what are the features also we have studied. Okay, features ಅಂದ್ರೆ ಏನ್ಬೋದು, ಈ ಮಾರ್ಕೆಟಿಂಗ್ ಅಂದ್ರೆ ಏನ್ಬೋದು, ಇಟ್ ಈಸ್ ಚೀಪರ್ ದೆನ್ ಟ್ರೆಡಿಷನಲ್ ಮಾರ್ಕೆಟಿಂಗ್. ಎದಕ್ಕೆ ಚೀಪರ್ ಐತ್ರಿ ಟ್ರೆಡಿಷನಲ್ ಮಾರ್ಕೆಟ್? ಮೊದಲು ನಾವು ಸಪೋಸ್ ಏನಾರ ಮಾರ್ಕೆಟಿಂಗ್ ಮಾಡುವಾಗ ಯೂಸ್ ನ್ಯೂಸ್ ಪೇಪರ್. ಮ್ಯಾಕ್ಸಿಮಮ್ ನಾವು ನ್ಯೂಸ್ ಪೇಪರ್ ಒಳಗೆ ಆ್ಯಡ್ ಕೊಡ್ತಿದ್ರಿ, ಓಕೆ, ಬ್ಯಾನರ್ಸ್ ಮಾಡ್ತಿದ್ರಿ. ಅದು ಮಾಡೋಕೆ ಹ್ಯೂಜ್ ಕಾಸ್ಟ್ ಇರ್ತದೆ. ಓಕೆ, ಹ್ಯೂಜ್ ಕಾಸ್ಟ್ ಇರ್ತದೆ. ಮತ್ತು ನೋಡ್ರಿ, ನ್ಯೂಸ್ ಪೇಪರ್ ನಾವು ಏನು ಮಾಡ್ತೀರಿ, ವಿ ಕ್ಯಾನ್ ರೀಡ್ ಫಾರ್ 1 ವೀಕ್ ಆರ್ 2 ವೀಕ್ ಅಷ್ಟೇ ರೀಡ್ ಮಾಡಿ ರಜೆಯೊಳಗೆ ಹಾಕಿಬಿಡ್ತೀರಿ. ಲೈಕ್ ಬ್ಯಾನರ್ಸ್ ನೋಡ್ರಿ, ಬ್ಯಾನರ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಬ್ಯಾನರ್ಸ್ ಮಾಡ್ತೀರಿ, ಮತ್ತು ಅಟ್ ದ ಟೈಮ್ ಅದು ರಿಮೂವ್ ಮಾಡ್ತದೆ. ಬಟ್ ಸೋಷಲ್ ಇಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಒಳಗೆ ಏನಾಗ್ತದೆ, ಇಟ್ ವಿಲ್ ಬಿ ಲೈಫ್ ಲಾಂಗ್ ಇರ್ಬೋದು. ಓಕೆ, ಲೈಫ್ ಲಾಂಗ್ ನಾವು ಪ್ರಮೋಷನ್ಸ್ ಮಾಡ್ಬೋದು. ಓಕೆ, ಅದು ಟ್ರೆಡಿಷನಲ್ ಆಗ್ತದೆ, ಹ್ಯೂಜ್ ಕಾಸ್ಟ್ ಆಗ್ಬೋದು. ಓಕೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಓಕೆ, ನೀವು ನೋಡಿರಿ, ನ್ಯೂಸ್ ಪೇಪರ್ 1 ದಿವಸ 2 ದಿವಸ ಅಷ್ಟೇ ಹೋಗ್ತಾರೆ, ಮತ್ತು ಹೋಗಿಟ್ಬಿಡ್ತಾರೆ. ಓಕೆ, ಆ್ಯಂಡ್ ಬ್ಯಾನರ್ಸ್, ನೀವು ಬ್ಯಾನರ್ಸ್ ನೋಡ್ಬೋದು, ವೇರ್ ವಿ ಕ್ಯಾನ್ ಯೂಸ್ ರ್ಯಾಂಡಮ್ಲಿ, ಇಟ್ ವಿಲ್ ವಿ ಕ್ಯಾನ್ ಯೂಸ್ ಫಾರ್ 1 ಮಂತ್ ಅಷ್ಟೇ ಬ್ಯಾನರ್ ಮಾಡ್ಬೋದು. ಓಕೆ, and nowadays, like how they are promoting like their product and services by making fashion shows. Fashion another rampok ಮಾಡಸ್ or product and services ಅದನ್ನು ಮಾಡ್ಲಿಕ್ಕೆ, ದಟ್ ಈಸ್ ಅದನ್ನು ಮಾಡ್ಲಿಕ್ಕೆ ನೋಡ್ಬೋದು. ಸಪೋಸ್ ಏನಂದ್ರೆ ಪ್ರಾಡಕ್ಟ್ಸ್ ಬಂತು, ಲೈಕ್ ವಿತ್ ರ್ಯಾಂಪಾಕ್ ಮಾಡ್ತಾ ಪ್ರಮೋಟ್ ಮಾಡ್ಲಿಕ್ಕೆ ಅವ್ರ ಪ್ರಾಡಕ್ಟ್ಸ್ ಬಗ್ಗೆ. ಓಕೆ, ಅಂದ್ರೆ ಇಲೆಕ್ಟ್ರಾನಿಕ್ ಮಾರ್ಕೆಟ್ ನಾವು ಏನು ಅನ್ಬೋದು, ಇಟ್ ಇಸ್ ಚೀಪರ್ ಅನ್ಬೋದು. ಎದಕ್ಕೆ ಚೀಪರ್ ಅಂದ್ರೆ, ಇಟ್ ಡಸಂಟ್ ರಿಕ್ವೈರ್ಡ್ ಎನಿ, ಇಟ್ ವಿಲ್ ಬಿ ಎಫಿಷಿಯಂಟ್ ಆ್ಯಂಡ್ ಇಟ್ ವಿಲ್ ಬಿ ಮೂವ್ ರೇಂಜ್ ಆಫ್ ಆಡಿಯನ್ಸ್ ಹೋಗ್ಬೋದು. ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಡಿಯನ್ಸ್ ನಾವು ರೀಚ್ ಮಾಡ್ಬೋದು ವಿತ್ ಲಿಮಿಟೆಡ್ ರಿಸೋರ್ಸ್. ಮತ್ತು ನೋಡ್ರಿ, 24 hours ಇರ್ತದೆ. ಓಕೆ, 7 days ಒಳಗೆ ಇರ್ತದೆ, ಆ್ಯಂಡ್ ಇಯರ್ಲಿ ಇರ್ಬೋದು. ಓಕೆ, ನೆಕ್ಸ್ಟ್ ಏನೇನು ಟೈಪ್ಸ್ ಆಫ್ ಇ ಮಾರ್ಕೆಟ್ ನೋಡಿದ್ರೆ, ಇಮೇಲ್ ಮಾರ್ಕೆಟಿಂಗ್. ಓಕೆ, ಇಲ್ಲಿ ಏನಿರ್ತದೆ, ಇಮೇಲ್ ಮಾರ್ಕೆಟಿಂಗ್ ಅಂದರೆ ಒಂದು ಇಮೇಲ್ ಏನು ಮಾಡ್ತಾರೆ, ಒಂದು ಡಾಟಾ ಕಲೆಕ್ಷನ್ ಮಾಡ್ತಾರೆ, ಯಾರಿಗೆ ಬೇಕು ಅಷ್ಟೇ ಅವ್ರು ಇಮೇಲ್ ಸೆಂಡ್ ಮಾಡ್ತಾರೆ. ಓಕೆ, ಅಕಾರ್ಡಿಂಗ್ ಟು ದ ಏಜ್ ಕ್ಯಾಟಗರೀಸ್ ಇರ್ತದೆ. ಸಿ ಬಿಲೋ ಏಜ್ ಸ್ಟೂಡೆಂಟ್ಸ್ ಯಾರು ಅವ್ರ ಪ್ರಾಡಕ್ಟ್ ಏನು ಯೂಸ್ ಮಾಡ್ಬೋದು, 18 to 30 ಕ್ಯಾಟಗರೀಸ್ ಪೀಪಲ್ ಅವ್ರೇನು ಪ್ರಾಡಕ್ಟ್ ಯೂಸ್ ಮಾಡ್ಬೋದು, 30 to 40, 50 to 60 ಹಂಗೆ ರೇಂಜಸ್ ಮಾಡ್ತಾರೆ, ಏಜಸ್ ರೇಂಜಸ್ ಮಾಡ್ತಾರೆ. ಅವ್ರು ಯಾರು ಟಾರ್ಗೆಟ್ ಆಡಿಯನ್ಸ್ ಅದ ಅವ್ರಿಗೆ ಇಮೇಲ್ ಮಾಡ್ತಾರೆ. ಓಕೆ, ಬಿಲೋ ಚಿಲ್ಡ್ರನ್ಸ್ ನೋಡ್ರಿ, ಅವ್ರ ಪ್ರಾಡಕ್ಟ್ ಸರ್ವಿಸಸ್ ಟಾಯ್ಸ್ ಇರ್ಬೋದು, ಅವ್ರು ನೋಡ್ರಿ ಏನೇನೋ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಅವ್ರು ಟಾರ್ಗೆಟ್ ಮಾಡ್ತಾರೆ, ಯಾರ್ಯಾರು ನಮ್ಮ ಟಾರ್ಗೆಟ್ ಅದ ಅವ್ರಿಗೆ ಅವ್ರು ಇಮೇಲ್ಸ್ ಮಾಡ್ತಾರೆ. ಓಕೆ, ಏಜ್ ವೈಸ್ ಕ್ಯಾಟಗರೀಸ್ ಮಾಡ್ಬೋದು, ಏಜ್ ವೈಸ್ ಲೈಕ್ 3 to 5, 10 to 14, 20 to 30, 30 to 40 ಹಂಗೆ ಕ್ಯಾಟಗರೀಸ್ ಏಜ್ ಮಾಡಿ ಅವ್ರ ಟಾರ್ಗೆಟ್ ಅದಾರ ಅವ್ರಿಗೆ ಇಮೇಲ್ಸ್ ಮಾಡ್ಬೋದು. Next, we have seen like social media. Okay, social media is a great source andu, like we have LinkedIn, Facebook, Instagram, Twitter, where we can market our product and services. Okay, Instagram ನೀವು ನೋಡ್ಬೋದು, ಯಾವಾಗ ನೀವು ಸ್ಟೋರೀಸ್ ನೋಡ್ತೀರಿ, ನಿಮ್ಮ ಫ್ರೆಂಡ್ ಸ್ಟೋರೀಸ್ ನೋಡ್ತೀರಿ, ಸಪೋಸ್ 2-3 ಸ್ಟೋರೀಸ್ ಮುಗಿದ ಮೇಲೆ ಪ್ರಾಡಕ್ಟ್, ಒಂದು ಕಂಪ್ನೀಸ್ ಪ್ರಾಡಕ್ಟ್ ಬಗ್ಗೆ ಆ್ಯಡ್ ಬರ್ತಾವೆ, ಹಂಗೆ ಮಾಡ್ಬೋದು. ಓಕೆ, ಪೇಯ್ಡ್ ಪ್ರಮೋಷನ್ಸ್ ಮಾಡ್ಬೋದು. ಲೈಕ್ ವಿ ಹ್ಯಾವ್ ಯೂಟ್ಯೂಬ್ಸ್. ಓಕೆ, ವಿ ಹ್ಯಾವ್ ಗೂಗಲ್ಸ್ ಒಳಗೆ ನೋಡ್ಬೋದು, ಆ್ಯಡ್ಸ್ ಬರ್ತಿರ್ತಾವೆ. ಸಪೋಸ್ ನೀವು ಏನಾರ ಸರ್ಚ್ ಮಾಡ್ತೀರ ಅಂದರೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಬಗ್ಗೆ ಮಾರ್ಕೆಟಿಂಗ್ ಕೊಡ್ತಾರೆ, ಪ್ರಮೋಷನ್ಸ್ ಕೊಡ್ತಾರೆ. ಓಕೆ, ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಆ್ಯಂಡ್ ವಿಡಿಯೋ ಮಾರ್ಕೆಟಿಂಗ್ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಮಾಡ್ಬೋದು, ವಿಚ್ ವಿಲ್ ಗಿವ್ ಥೌಸಂಡ್ಸ್ ವರ್ಡ್ಸ್. ಓಕೆ, ಆ್ಯಂಡ್ ವಿ ಹ್ಯಾವ್ ಸನ್ ಆರ್ಟಿಕಲ್ಸ್ನು ಬರಿಬೋದು. ಓಕೆ, next we will move to, wait a minute. Next we will move to advantages of e-marketing. Now let's stop agidru advantages of e-marketing. See, some of the important advantages of e-marketing are given below. In an advantages to instant response. Okay, response instant ಬರ್ಬೋದು, ಮತ್ತೇನು ಕಾಸ್ಟ್ ಎಫಿಷಿಯೆಂಟ್ ಐತಿ, ಅದ್ರ ಜೊತೆ ಲೆಸ್ ರಿಸ್ಕಿ ಇರ್ಬೋದು, ಅವ್ರ ಡಾಟಾ ಕಲೆಕ್ಷನ್ ಗ್ರೇಟರ್ ಇರ್ಬೋದು. ಓಕೆ, ಸಿ ಇನ್ಸ್ಟಂಟ್ ರೆಸ್ಪಾನ್ಸ್ ಅಂದ್ರೆ the response in the rate of internet marketing is instantaneous. Then for instance ಬರ್ಬೋದು, if you upload something and it goes viral, then it would reach millions of people overnight. Okay, instant response ಬರ್ಬೋದು. ಸಪೋಸ್ ನೀವು ಇಂಟರ್ನೆಟ್ ಒಳಗೆ ವಿತ್ ದ ಹೆಲ್ಪ್ ಆಫ್ ಇಲೆಕ್ಟ್ರಾನಿಕ್ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅಂದ್ರೆ ಏನಂದ್ರೆ ಕಂಪ್ನಿ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ಮಾರ್ಕೆಟಿಂಗ್ ಅವ್ರು ಮಾರ್ಕೆಟಿಂಗ್ ಮಾಡ್ದಂದ್ರೆ
ಸಪೋಸ್ ಏನಂದ್ರೆ ಅಪ್ಲೋಡ್ ಮಾಡು ಸಮಥಿಂಗ್, ಇಟ್ ಗೋಸ್ ವೈರಲ್ ಆಗ್ಬೋದು. ಇಫ್ ವೈರಲ್ ಮೀನ್ಸ್ ಇಟ್ ರೀಚ್ ಟು ದ ಮಿಲಿಯನ್ಸ್ ಆಫ್ ಪೀಪಲ್ ಓವರ್ ನೈಟ್. ಓಕೆ, ಓವರ್ ನೈಟ್ ಒಳಗೆ ನಿಮ್ಮ ಪ್ರಾಡಕ್ಟ್, ಕಂಪ್ನೀಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಓವರ್ ನೈಟ್ ಒಳಗೆ ಪೀಪಲ್ ಒಳಗೆ ರೀಚ್ ಆಗ್ಬೋದು. ಅಂದ್ರೆ ಇನ್ಸ್ಟೆಂಟ್ ರೆಸ್ಪಾನ್ಸ್, ಅಂದ್ರೆ ಆನ್ ದ ಸ್ಪಾಟ್ ರೆಸ್ಪಾನ್ಸ್ ಬರ್ಬೋದು. ಓಕೆ, if the company market their product and services in the internet marketing means all in electronic market means if they upload something means it will become viral if the content is good. Okay, suppose in the electronic market ಒಳಗೆ ನಾವು ಏನಾರ ಮಾರ್ಕೆಟಿಂಗ್ ಮಾಡಿದ್ರೆ the content should be good and the people should have a good ideas how to convey the message. ಅದು ಇರಬೇಕು ಇನ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಓಕೆ, ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಒಳಗೆ ಏನಾಗ್ಬೋದು, ಕಂಟೆಂಟ್ ಶುಡ್ ಬಿ ಗ್ರೋ, ಕಂಟೆಂಟ್ ಶುಡ್ ಬಿ ಗುಡ್ ಇರ್ಬೋದು ಆ್ಯಂಡ್ ಸಮ್ ಐಡಿಯಾಸ್ ಇರ್ಬೋದು. ಹೌದಾ, ಅದು ಪ್ರಾಪರ್ ಕನ್ವೆ ಆಗಬೇಕು ಅಬೌಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ನಮ್ಗೆ ಯಾರಿಗೆ ಸೆಂಡ್ ಮಾಡಬೇಕು ಅವ್ರಿಗೆ ಹೋಗಬೇಕು, ಅಂದ್ರೆ ವೈರಲ್ ಆಗ್ಬೋದು. ಓಕೆ, ಇನ್ಸ್ಟೆಂಟ್ ರೆಸ್ಪಾನ್ಸ್, ಅದರ ಜೊತೆ ಕಾಸ್ಟ್ ಎಫಿಷಿಯೆಂಟ್ ಇರ್ಬೋದು. ಓಕೆ, ಮೊದಲು ನೋಡ್ರಿ, ಟು ಮೇಕ್ ಅ ಮಾರ್ಕೆಟಿಂಗ್, ಟು ಮಾರ್ಕೆಟ್ ಅವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಓಕೆ, ಹ್ಯೂಜ್ ಕಾಸ್ಟ್ ಆಗ್ತಿತ್ತು. ನ್ಯೂಸ್ ಪೇಪರ್ ಒಳಗೆ ಆ್ಯಡ್ ಕೊಡಬೇಕು, ಅಲ್ಲೇ ಕೊಡಬೇಕು, ಬೋರ್ಡ್ಸ್ ಮಾಡಬೇಕು, ಬ್ಯಾನರ್ಸ್ ಮಾಡಬೇಕು. ಓಕೆ, ಆ್ಯಂಡ್ ಒನ್ ಮೋರ್ ಮಾಡ್ತಾವೆ ನೋಡ್ರಿ ಮಾರ್ಕೆಟಿಂಗ್, ಲೈಕ್ ಟೂ ವೀಲರ್ಸ್, ಫೋರ್ ವೀಲರ್ಸ್ ಕಾರ್ತೆ ನೋಡ್ರಿ. ಒಂದು ಬೈಕ್ ತೊಗೊಂಡು ಮೈಕ್ ತೊಗೊಂಡು ಹೇಳ್ತಾ ಹೋಗ್ತಾರೆ ನೋಡ್ರಿ, ಎಲ್ಲರೂ ನೋಡ್ಬೋದು. ಓಕೆ, ಲೈಕ್ ಫೋರ್ ವೀಲರ್ ಕಾರ್ಸ್ ಇರ್ತಾವೆ, ಟೂ ವೀಲರ್ಸ್ ಕಾರ್ಸ್ ಇರ್ತಾವೆ. ಅವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ, ಒಂದು ಬೈಕ್, ಒಂದು ಹ್ಯೂಜ್ ಗಾಡಿ ತೊಗೋತಾರೆ, 2-3 ಬೈಕ್ಸ್ ಇರ್ಬೋದು, ಕಾರ್ ಹಿಡ್ಸರ್, ಅಂದ್ರೆ ಮೈಕ್ ತೊಗೊಂಡು ಎಲ್ಲರಿಗೆ ಹೇಳ್ಬೋದು ಹಂಗೆ ಮಾಡ್ತಿದ್ರು. ಅದು ಹ್ಯೂಜ್ ಕಾಸ್ಟ್ ಆಗ್ಬೋದು. ಮತ್ತು ಒಂದು ಆಟೋ ರಿಕ್ಷಾ ಒಳಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಅಬೌಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ದ್ಯಾಟ್ ಯೂಸ್ ಟು ಬಿ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ವೆನ್ ವಿ ಶಿಫ್ಟ್ ಟು ಇಲೆಕ್ಟ್ರಾನಿಕ್ ಮಾರ್ಕೆಟಿಂಗ್, ವೆನ್ ವಿ ಡೂ ಅಡ್ವರ್ಟೈಸ್ಮೆಂಟ್, ಇಲ್ಲ ನಮಗೆ ಮಸ್ಟ್ ಚೀಪರ್ ಆಗ್ಬೋದು, ಲೆಸ್ ಆಗ್ಬೋದು, ದೆನ್ ದೇರ್ ಆರ್ ಆಲ್ಮೋಸ್ಟ್ ಝೀರೋ ಕಾಸ್ಟ್ ಆಗ್ಬೋದು. ಕಾಸ್ಟ್ ಆಗ್ಬೋದು ಮತ್ತು ಅಷ್ಟು ಜಾಸ್ತಿ ಆಗಂಗಿಲ್ಲ, ಅದೊಂದು ಕಾಸ್ಟ್ ಎಫಿಷಿಯೆಂಟ್ ಆಗ್ಬೋದು. ಓಕೆ, ಇಲ್ಲಂದ್ರೆ ಲೆಸ್ ರಿಸ್ಕಿ ಇರ್ಬೋದು. ವೆನ್ ಯುವರ್ ಕಾಸ್ಟ್ ಈಸ್ ಝೀರೋ, ಇನ್ಸ್ಟೆಂಟ್ ರೇಟ್ ಈಸ್ ಹೈ, ದೆನ್ ವಾಟ್ ಒನ್ ಹ್ಯಾಸ್ ಟು ಲೂಸ್, ನೋ ರಿಸ್ಕ್ ಇರ್ತದೆ. ಓಕೆ, ಇಲ್ಲಿ ಲೆಸ್ ರಿಸ್ಕಿ ಕಡಿಮೆ ಇರ್ಬೋದು. ಸಪೋಸ್ ಇವ್ ಕಾಸ್ಟ್ ಝೀರೋ ಆದಂದ್ರೆ ಸಮ್ಟೈಮ್ಸ್ ಇಟ್ ವಿಲ್ ಬಿ ರಿಕ್ಸ್. ಇನ್ನೇನು ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಒಳಗೆ ರಿಕ್ಸ್ ಇರ್ತದೆ, ಬಟ್ ಕಂಪೇರ್ ಟು ಟ್ರೆಡಿಷನಲ್ ಸೇಲ್ಸ್ ರಿಕ್ಸ್ ಕಡಿಮೆ ಇರ್ಬೋದು. Next, we have greater data collection. Okay, data collection. In the way we have a great ability to collect a wide range of data about your customer. This customer data can be used later. Okay, ಡಾಟಾ ಅಂದ್ರೆ ಕಸ್ಟಮರ್ ವೈಡ್ ರೇಂಜ್ ಆಫ್ ಡಾಟಾ ನಾವು ಕಲೆಕ್ಟ್ ಮಾಡ್ಬೋದು. ಓಕೆ, ಇನ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಒಳಗೆ ಏನಾಗ್ಬೋದು, ದ ಡಾಟಾ ಕಲೆಕ್ಷನ್ ಆಫ್ ಕಸ್ಟಮರ್ಸ್ ನಾವು ಕಲೆಕ್ಟ್ ಮಾಡ್ಬೋದು, ಮತ್ತು ನಾವು ಫ್ಯೂಚರ್ ಒಳಗೆ ಯೂಸ್ ಆಗ್ಬೋದು. ಅದು ಡಾಟಾ ಕಲೆಕ್ಟ್ ಮಾಡ್ಬೋದು, ಮತ್ತೊಂದು ಸಲ ನಮ್ಮ ಕಸ್ಟಮರ್ಸ್ ಇಮೇಲ್ಸ್ ಸೆಂಡ್ ಮಾಡ್ಬೋದು. ಓಕೆ, ದ್ಯಾಟ್ ಈಸ್ ವಾಟ್ ಇಸ್ ಗ್ರೇಟರ್ ಡಾಟಾ ಕಲೆಕ್ಷನ್ ಸಿಗ್ಬೋದು. ಎಲ್ಲೇ ಸಿಗ್ಬೋದು, ಇನ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ನೋಡ್ರಿ, ನೀವು ಒನ್ಸ್, ಫಾರ್ ಬೆಸ್ಟ್ ಎಕ್ಸಾಂಪಲ್, ಒನ್ಸ್ ಯು ಪರ್ಚೇಸ್ ಎನಿ ಆನ್ಲೈನ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇನ್ ವಿತ್ ಹೆಲ್ಪ್ ಆಫ್ ಇಂಟರ್ನೆಟ್. ಸಪೋಸ್ ನೀವು ಏನಾದ್ರು ಪ್ರಾಡಕ್ಟ್ ಮಾಡಿರಿ, ಸಪೋಸ್ ಸ್ನ್ಯಾಪ್ಡೀಲ್ ಒಳಗೆ ನೋಡ್ರಿ, ನೀವು ಏನಾದ್ರು ಗೂಡ್ಸ್ ಪರ್ಚೇಸ್ ಮಾಡಿರಿ, ಮತ್ತೊಂದು ಸಲ ಅವ್ರು ನಿಮ್ಗೆ ಇಮೇಲ್ ಸೆಂಡ್ ಮಾಡ್ತಾರೆ, ವಿ ಹ್ಯಾವ್ ಅ ಗ್ರೇಟ್ ಆಫರ್ಸ್ ಅದ, ಅದು ಪರ್ಚೇಸ್ ಮಾಡಿರಿ. ಸೇಮ್ ಒಳಗೆ ಶಾಪ್ಕ್ಲೂಸ್ ನೋಡ್ರಿ, ಶಾಪ್ಕ್ಲೂಸ್ ಒಳಗೆ ನೀವು ಸಪೋಸ್ ಅಕಸ್ಮಾತ್ ನೀವು ಏನಾದ್ರು ಪರ್ಚೇಸ್ ಮಾಡ್ತೀರಿ, ಪರ್ಚೇಸ್ ಆದಮೇಲೆ ಬೆಸ್ಟ್ ಆಫರ್ಸ್ ಕೊಡ್ತಾರೆ ನಿಮ್ಗೆ, ನಿಮ್ಮ ಇಮೇಲ್ ಸೆಂಡ್ ಮಾಡ್ತಾರೆ. ಓಕೆ, ಇಮೇಲ್ ಸೆಂಡ್ ಮಾಡ್ಬೋದು ನಿಮ್ಮ, that is called as greater data collection. Okay, once you shop, afterwards they will send you mails that ನಮ್ಮ ಕಡೆ ಇಂಥ ಪ್ರಾಡಕ್ಟ್ಸ್ ಅದ ನೋಡ್ರಿ, ಪರ್ಚೇಸ್ ಮಾಡಿರಿ, ಆಫರ್ ಅದ, 50% ಡಿಸ್ಕೌಂಟ್ ಅದ, 20% ಡಿಸ್ಕೌಂಟ್ ಅದ, ಹಿಂಗೆ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಗ್ರೇಟರ್ ಡಾಟಾ ಕಲೆಕ್ಷನ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಓಕೆ, ನೆಕ್ಸ್ಟ್ ಇಂಟ್ರಾಕ್ಟಿವ್. ಓಕೆ, ಇಲ್ಲಿ ಇನ್ ಟ್ರೆಡಿಷನಲ್ ಮಾರ್ಕೆಟ್ ಆಲ್ಸೋ ಇಂಟ್ರಾಕ್ಟಿವ್ ಆಗ್ಬೋದು. ಇಲ್ಲೇನು ಅಡ್ವಾಂಟೇಜಸ್ ಏನಿರ್ಬೋದು, ಇಂಟ್ರಾಕ್ಟಿವ್ ಅನ್ಬೋದು. ಸಿ, ಒನ್ ಆಫ್ ದ ಮೋಸ್ಟ್ ಆಸ್ಪೆಕ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ದ್ಯಾಟ್ ಇಟ್ಸ್ ವೆರಿ ಇಂಟ್ರಾಕ್ಟಿವ್. ಪೀಪಲ್ ಕ್ಯಾನ್ ಲೀವ್ ದೇರ್ ಕಮೆಂಟ್ಸ್ ಆ್ಯಂಡ್ ಯು ವಿಲ್ ಗೆಟ್ ಫೀಡ್ಬ್ಯಾಕ್ ಫ್ರಮ್ ಯುವರ್ ಟಾರ್ಗೆಟ್ ಮಾರ್ಕೆಟ್. ಸಿ, ಇಂಟ್ರಾಕ್ಟಿವ್ ಆಗ್ಬೋದು ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ಬೋದು, ಆರ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಇಲ್ಲಿ ಯೂಜ್ ಇಂಟ್ರಾಕ್ಟಿವ್ ಆಗ್ಬೋದು, ವೇರ್ ಪೀಪಲ್ ನಿಮ್ಗೆ ರಿಪ್ಲೈ ಮಾಡ್ಬೋದು, ಅಂದ್ರೆ ಫೀಡ್ಬ್ಯಾಕ್ ಕೊಡ್ಬೋದು, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಇಂಪ್ರೂವ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಸೊ ಇಫ್ ಕಸ್ಟಮರ್ ಸ್ಯಾಟಿಸ್ಫೈ ಆದ, ಅಂದರೆ ಡಿಲೈಟ್ಫುಲ್ ಆದ,
ಸ್ಯಾಟಿಸ್ಫೈ ಅಂದ್ರೆ ಅನ್ಬೋದು, ಡಿಲೈಟ್ಫುಲ್ ಆದ ಅಂದ್ರೆ ಈ ಕ್ಯಾನ್ ಗಿವ್ ಗುಡ್ ರೆಸ್ಪಾನ್ಸ್. ಇಫ್ ಅ ಕಸ್ಟಮರ್ ಇಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆದಂದ್ರೆ ಈ ಕ್ಯಾನ್ ಗಿವ್ ಫೀಡ್ಬ್ಯಾಕ್ ಕೊಡ್ಬೋದು, ಥ್ರೂ ವಿಚ್ ದ ಕಂಪ್ನಿ ಕ್ಯಾನ್ ಗ್ರೋ ಆರ್ ಇಂಪ್ರೂವ್ ದೇರ್ ಕ್ವಾಲಿಟಿ ಆಫ್ ದ ಸರ್ವಿಸಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಇಂಟ್ರಾಕ್ಟಿವ್ ಆಗ್ಬೋದು. ಓಕೆ, that is called as interact. One of the important aspect of digital, we can say, where people ಮತ್ತು ಕಂಪ್ನಿ ಜೊತೆ ಇಂಟ್ರಾಕ್ಟಿವ್ ಆಗ್ಬೋದು. ಓಕೆ, ಇಂಟ್ರಾಕ್ಟಿವ್ ಆಗ್ಬೋದು. ಪೀಪಲ್ ಕ್ಯಾನ್ ಲೀವ್ ದೇರ್ ಕಮೆಂಟ್ಸ್ ಆಸ್ ವೆಲ್ ಆಸ್ ವೇರ್ ದ ಕಂಪ್ನಿ ಆಲ್ಸೋ ಕ್ಯಾನ್ ಗಿವ್ ಫೀಡ್ಬ್ಯಾಕ್ ಕೊಡ್ಬೋದು. ದಟ್ ಈಸ್ ಕಾಲ್ಡ್ as interactive. Okay. Next, I have way to personalized marketing. Online marketing opens the door to personalized marketing with the right planning and marketing strategy. Customer can be made feel that this ad is directly talking to him or her. See, personalized marketing ಆಗ್ಬೋದು in electronic marketing, where the ಮಾರ್ಕೆಟಿಂಗ್ ಓಪನ್ಸ್ ದ ಡೋರ್ ಟು ಪರ್ಸನಲೈಸ್ ಅಂದ್ರೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಬೋದು, ಸ್ಟ್ರಾಟಜೀಸ್ ಮಾಡ್ತಾರೆ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್. ಇಫ್ ದಟ್ ಆ್ಯಡ್ ಮೀನ್ಸ್ ಸಪೋಸ್ ಅದು ಏನಂದ್ರೆ ಆ್ಯಡ್ಸ್ ಬಂದಂದ್ರೆ ಕಸ್ಟಮರ್ ಏನು ತಿಳ್ಕೊಬೋದು, ಅದು ಪ್ರಾಡಕ್ಟ್ ನಮಗೆ ಐತಿ, ಅದು ನಮಗೆ ಮಾಡೋ ಪ್ರಾಡಕ್ಟ್ಸ್. ಓಕೆ, ದ್ಯಾಟ್ ಕೈಂಡ್ ಆಫ್ ವೇ ಟು ಪರ್ಸನಲೈಸ್ ಮಾರ್ಕೆಟಿಂಗ್ ಆಗ್ಬೋದು. ಓಕೆ, ಇಲ್ಲೇನು ಮಾಡ್ತಾರೆ, ಆನ್ಲೈನ್ ಮಾರ್ಕೆಟಿಂಗ್ ಅನ್ಬೋದು ಆರ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಓಪನ್ಸ್ ದ ಡೋರ್ ಇನ್ ದರ್ ಪರ್ಸನಲೈಸ್ಡ್ ಮಾರ್ಕೆಟಿಂಗ್ ಮಾಡ್ತಾರೆ. ಓಕೆ, ಪರ್ಸನಲೈಸ್ ಮಾರ್ಕೆಟಿಂಗ್ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ತಾರೆ. ಪ್ಲ್ಯಾನಿಂಗ್ ಅಂದ್ರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಇಟ್ ಈಸ್ ಪ್ಲ್ಯಾನಿಂಗ್ ಅಂದ್ರೆ ಏನದು, ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಓಕೆ, ಇನ್ ಮಾರ್ಕೆಟಿಂಗ್ ಇನ್ ಮ್ಯಾನೇಜ್ಮೆಂಟ್ ಟರ್ಮ್ ಪ್ಲ್ಯಾನಿಂಗ್ ಮೀನಿಂಗ್ ಏನಿರ್ತದೆ, ಪ್ರೀ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್, ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಓಕೆ, ಪ್ಲ್ಯಾನಿಂಗ್ ಅಂದರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ವೆನ್ ಎವರ್ ವಿ ಆರ್ ಲಾಂಚಿಂಗ್ ಎನಿ ಪ್ರಾಡಕ್ಟ್, ಡಿಸೈಡಿಂಗ್ ಅಡ್ವಾನ್ಸ್ ಮಾಡಬೇಕು. ನಮ್ಮ ಅದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ನಾವು ಪ್ರೊಡ್ಯೂಸ್ ಮಾಡಿದಂದ್ರೆ ಯಾರಿಗೆ ರೀಚ್ ಆಗಬೇಕು ಅಂಥವು ನಾವು ಏನು ಮಾಡಬೇಕು, ಒಂದು ಸ್ಟ್ರಾಟಜಿ ಮಾಡಬೇಕು. ವೆನ್ ಎವರ್ ದ ಕಸ್ಟಮರ್ ಅದು ನೋಡ್ತಾನೆ, ಹೀ ಶುಡ್ ಫೀಲ್ ದ್ಯಾಟ್ ದಿಸ್ ಪ್ರಾಡಕ್ಟ್ ಈಸ್ ಮೇಡ್ ಡೈರೆಕ್ಟ್ಲಿ ಫಾರ್ ಹಿಮ್ ಆರ್ ಹರ್ ಅನ್ಬೋದು. ಹಂಗೆ ಸ್ಟ್ರಾಟಜಿ ಮಾಡಬೇಕು. ಯಾರು ಮಾಡ್ತಾರೆ, ಇನ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಅಂದ್ರೆ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ತಾರೆ, ಅಂದರೆ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಓಕೆ, ಡಿಸೈನಿಂಗ್ ಅಡ್ವಾನ್ಸ್. ಓಕೆ, ಹ್ಯಾವ್ ಸಿ ನೋಡ್ಬೋದು, ಟಿ ವಿ ಒಳಗೆ ಆ್ಯಡ್ ಬರ್ತದೆ 30 seconds. ಟು ಮೇಕ್ ದಟ್ 30 second ವಿಡಿಯೋಸ್ ಇಟ್ ವಿಲ್ ಬೇಕ್ 2 days ಟೈಮ್ ತಗೋತಾರೆ. ಓಕೆ, ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್. ಓಕೆ, ವೆನ್ ಎವರ್ ನೀವು ಆ್ಯಡ್ ನೋಡ್ತೀರಿ, ಏನ್ರಿ ಆ್ಯಡ್ ಚಲೋ ಇಲ್ಲ ಕಟ್ ಮಾಡ್ತೀನಿ, ಬಟ್ ಟು ಮೇಕ್ ದಟ್ ಆ್ಯಡ್ 30 second ಆ್ಯಡ್ ಇರ್ಬೋದು ಆರ್ 50 seconds ಆ್ಯಡ್ ಇರ್ಬೋದು, ಟು ಮೇಕ್ ದಟ್ ಆ್ಯಡ್ ಇಟ್ ವಿಲ್ ಬೇಕ್ 2 days ಟೈಮ್ ತಗೋತಾರೆ. ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್. ಓಕೆ, ವಿ ಓನ್ಲಿ ವೆನ್ ಎವರ್ ಯೂಸ್ ಟು ಸ್ಟಡಿ ಇನ್ ನಾ MBA ಸ್ಟಡಿ ಮಾಡುವಾಗ ವಿ ಯೂಸ್ ಟು ಗೆಟ್ ಅಸೈನ್ಮೆಂಟ್ ಹಂಗೆ ಕೊಡ್ತಿದ್ರು. ನಮ್ಮ ಒಂದು ಗ್ರೂಪ್ ಮಾಡ್ತಿದ್ರು, ಮೇಕ್ ಆ್ಯನ್ ಆ್ಯಡ್ ಪ್ರಿಪೇರ್ ಮಾಡಿರಿ ವಿತ್ ಹೆಲ್ಪ್ ಆಫ್ ಮ್ಯೂಸಿಕ್ಸ್ ಇರಬೇಕು, ಲೋಗೋಸ್ ಇರಬೇಕು, ಸ್ಲೋಗನ್ಸ್ ಇರಬೇಕು, ಅಂದ್ರೆ ಒಂದು ಆ್ಯಡ್ ಮಾಡಂತಿದ್ರು. ವಿ ಹ್ಯಾವ್ ಫೇಸ್ ದಟ್ ಪ್ರಾಬ್ಲಮ್ಸ್ ಟು ಮೇಕ್ ಆ್ಯಡ್. ಇಟ್ ಈಸ್ ಟು ಟೇಕ್ 2 days ಟೈಮ್. ನೀವು ವಿಡಿಯೋ ಮಾಡ್ತೀರಿ, ಟು ಮೇಕ್ ಎಡಿಟಿಂಗ್ ಟೈಮ್ ಭಾಳ ತಗೋತದೆ. ಓಕೆ, ಇಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್ ಟು ಮೇಕ್ ಎಡಿಟಿಂಗ್. ವಿ ಹ್ಯಾವ್ ಮೇಡ್ ಎನ್ 2-4 ಆ್ಯಡ್ಸ್ ನಾವು ಮಾಡೀವಿ ಆ್ಯಡ್ಸ್. ಇಟ್ ಈಸ್ ಟು ಟೇಕ್ 2 days. ಫಸ್ಟ್ ಪ್ಲ್ಯಾನಿಂಗ್ ಮಾಡಬೇಕು, ಹೆಂಗೆ ಪ್ರಾಡಕ್ಟ್ ಯಾವ್ದು ಮಾಡಬೇಕು, ಲೋಗೋ ಯಾವ್ದು ಕೊಡಬೇಕು, ಸ್ಲೋಗನ್ ಯಾವ್ದು ಕೊಡಬೇಕು, ಇಸ್ ಟು ಟೇಕ್ ಮೆನಿ ಆ್ಯಡ್. ಸೇಮೇ ಕಂಪ್ನೀಸ್ ಏನು ಮಾಡ್ತಾರೆ, ಇನ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ತಾರೆ. ಮತ್ತು ಸ್ಟ್ರಾಟಜೀಸ್ ಅಂದರೆ ಲಾಜಿಕ್ಸ್ ಅನ್ಬೋದು. ಸಪೋಸ್ ನಾವು ಆ್ಯಡ್ ಅದು ತರೋಸಂದ್ರೆ, ಸಪೋಸ್ ಅದು ನಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡ್ದಂದ್ರೆ ಕಸ್ಟಮರ್ ಶುಡ್ ಫೀಲ್ ದ್ಯಾಟ್ he or her should feel that this have directly made for me only. ಅದು ಆಗ್ಬೋದು. ನೆಕ್ಸ್ಟ್, ಗ್ರೇಟರ್ ಎಕ್ಸ್ಪೋಜರ್ ಆಫ್ ಯುವರ್ ಪ್ರಾಡಕ್ಟ್. ಓಕೆ, ಗೋಯಿಂಗ್ ವೈರಲ್ ವಿತ್ ಒನ್ ಪೋಸ್ಟ್ ಕ್ಯಾನ್ ಡಿಲಿವರ್ ಗ್ರೇಟರ್ ಎಕ್ಸ್ಪೋಜರ್ ಟು ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಓಕೆ, ಗೋಯಿಂಗ್ ವೈರಲ್, ಸಪೋಸ್ ನಿಮ್ಮ ಒಂದು ಏನನ್ಬೋದು, ಪ್ರಾಡಕ್ಟ್ ಆರ್ ಸರ್ವಿಸಸ್ ಗೋಸ್ ವೈರಲ್ ಮೀನ್ಸ್ ಡಿಲಿವರ್ ಮೀನ್ಸ್ ಯುವರ್ ಎಕ್ಸ್ಪೋಸ್ ಆಫ್ ಯುವರ್ ಪ್ರಾಡಕ್ಟ್ ಸರ್ವಿಸಸ್ ಆಗ್ಬೋದು. ಒಂದು ಪ್ರಾಡಕ್ಟ್ ಚಲೋ ಹೋಗಿ ವೈರಲ್ ಆದಂದ್ರೆ ಈಸಿಲಿ ಕಸ್ಟಮರ್ ನಿಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್, ಎಕ್ಸೆಸಿಬಿಲಿಟಿ ಆಗ್ಬೋದು. ದ ಬ್ಯೂಟಿ ಆಫ್ ಆನ್ಲೈನ್ ವರ್ಲ್ಡ್ ಆ್ಯಂಡ್ ಮಾರ್ಕೆಟಿಂಗ್ ದಟ್ ಎಕ್ಸೆಸಿಬಲ್ ಫಾರ್ ಎವ್ರಿ ವೇರ್ ಆ್ಯಂಡ್ ಅಕ್ರಾಸ್ ದ ಗ್ಲೋಬ್. ಎಕ್ಸೆಸಿಬಿಲಿಟಿ ಅಂದರೆ ಏನನ್ಬೋದು, ವೇರ್ ವಿ ಕ್ಯಾನ್ ಮಾರ್ಕೆಟ್ ಅವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಥ್ರೂ ಗ್ಲೋಬಲಿ ವರ್ಲ್ಡ್ ಒಳಗೆ ಮಾರ್ಕೆಟ್ ಮಾಡ್ಬೋದು. ಎಕ್ಸೆಸಿಬಿಲಿಟಿ ಅಂದರೆ ಏನಂತ, ವೇರ್ ಅವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ವಿ ಕ್ಯಾನ್ ಎಕ್ಸೆಸಿಬಲ್ ಆಲ್ ಓವರ್ ದ ಗ್ಲೋಬ್ ಒಳಗೆ ಮಾಡ್ಬೋದು. ಓಕೆ, ನೋಡ್ರಿ, ಡವ್
ಡವ್ ಸೋಪ್ ನೀವು ಕೇಳ್ತೀರಿ, ಡವ್ ಸೋಪ್ ಇಲ್ಲಿನೂ ಸಿಗ್ತದೆ, ಫಾರಿನ್ ಕಂಟ್ರೀಸ್ ಒಳಗೆ ಸಿಗ್ತದೆ. ದ ಮೇನ್ಲಿ ಓನ್ಲಿ ಥಿಂಗ್ ದಟ್ ಲೇಬಲ್ಸ್ ಚೇಂಜ್ ಆಗ್ತಾವೆ. ಓಕೆ, ಸೇಮ್ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓಕೆ, ಬಟ್ ದ ಲೇಬಲ್ಸ್ ಚೇಂಜ್ ಆಗ್ತಾವೆ. ಡವ್ ಸೋಪ್ ನೋಡಿರಿ ನೀವು. ಓಕೆ, ಡವ್ ಕ್ರೀಮ್ಸ್ ಬರ್ಲಿಕ್ಕತ್ತಾವ. ಓಕೆ, ಪ್ರಾಡಕ್ಟ್ ಸೇಮ್ ಇರ್ತದೆ, ಬಟ್ ಏನಾಗ್ತದೆ, ಲೇಬಲ್ಸ್ ಚೇಂಜ್ ಆಗ್ತಾವೆ. ಲೇಬಲ್ ಚೇಂಜ್ ಆಗ್ಬೋದು, ಪ್ರೈಸಸ್ ಚೇಂಜ್ ಆಗ್ಬೋದು. ಓಕೆ, ವೆನ್ ಎವರ್ ವಿ ಲಾಂಚ್ ಎನಿ ಪ್ರಾಡಕ್ಟ್, ಓಕೆ, ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ, ನೆಕ್ಸ್ಟ್ ಪ್ರೈಸಿಂಗ್ ಡಿಸೈಡ್ ಮಾಡ್ತೀರಿ. ಟೂ ಟೈಪ್ಸ್ ಆಫ್ ಪ್ರೈಸಿಂಗ್ ಇರ್ತವೆ: pricing segmentation, pricing penetration. Okay, pricing are of two types. I think if second similar study ಮಾಡಿರಿ marketing subject ಒಳಗೆ, pricing will be of two types: market pricing penetration, pricing segmentation. First ಏನು ಮಾಡ್ತಾರೆ, whenever a product launch ಆಗ್ತಾವೆ, sometimes starting ಹೆಚ್ಚು ಪ್ರೈಸ್ ಮಾಡ್ತಾರೆ. ಓಕೆ, ವೆನ್ ಎವರ್ ಅ ಪ್ರಾಡಕ್ಟ್ ಲಾಂಚ್ ಮಾಡ್ಯಾರ, ಅದು ಪ್ರೈಸ್ ಏನು ಮಾಡ್ತಾರೆ, ಫಸ್ಟ್ ಹೆಚ್ಚು ಮಾಡ್ತಾರೆ, ಬರುವಾಗ ಕಮ್ಮಿ ಮಾಡ್ತಾರೆ. ದಟ್ ಈಸ್, ಐ ಥಿಂಕ್ ದಟ್ ಈಸ್ ಕಾಲ್ಡ್ ಆಸ್ ಪ್ರೈಸಿಂಗ್ ಪೆನೆಂಟ್ರೇಷನ್. ಸೆಗ್ಮೆಂಟೇಷನ್ ಅಂದರೆ ಏನ್ಬೋದು, ಸ್ಟಾರ್ಟಿಂಗ್ ಪ್ರೈಸ್ ಕಡಿಮೆ ಕೊಡ್ತಾರೆ, ಬರುವಾಗ ಅದು ಪ್ರೈಸ್ ಹೆಚ್ಚು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರೈಸಿಂಗ್. ಟೂ ಟೈಪ್ಸ್ ಆಫ್ ಇರ್ತವೆ. ಫಸ್ಟ್ ಇನ್ ದ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು, ಫಸ್ಟ್ ಪ್ರೈಸಿಂಗ್ ಹೆಚ್ಚು ಮಾಡ್ತಾರೆ, ಬರುವಾಗ ಕಮ್ಮಿ ಮಾಡ್ತಾರೆ. ಇನ್ನೊಂದು ಏನು ಮಾಡ್ತಾರೆ, ಪ್ರೈಸಿಂಗ್ ಕಡಿಮೆ ಕೊಡ್ತಾರೆ, ಬರುವಾಗ ಕಮ್ಮಿ ಮಾಡ್ತಾರೆ. ಅದು ಆಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರೈಸಿಂಗ್. ಅಂದರೆ ಎಕ್ಸೆಸಿಬಿಲಿಟಿ, ಅಂದರೆ ನಾವು ಎಕ್ಸೆಸಿಬಿಲಿಟಿ ವರ್ಲ್ಡ್ ವೈಡ್ ಒಳಗೆ ಮಾಡಬಹುದು. ಸೊ ದಿಸ್ ವೇರ್ ದ ಅಡ್ವಾಂಟೇಜಸ್ ಆಫ್ electronic marketing. So we will move to the disadvantages of electronic marketing. Next are the disadvantages of electronic marketing. See, e-marketing is not without disadvantages. Some of them are as follows. Okay, first is the what the Amol has told, technology dependent. Very good. As well as Sahana has told, worldwide competition. Okay, technology dependent. If you continuously, if you mark, e-marketing is completely dependent on technology. Okay, uh, e-marketing is completely dependent on technology, as and the internet a slight disconnection can jeopardize ಅಂದ್ರೆ problems ಆಗ್ಬೋದು with your whole business. Okay, wait a minute. See, whenever ಏನಾಗ್ಬೋದು, if you most time e-marketing ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆದಂದ್ರೆ, ಸಪೋಸ್ ಅ ಸ್ಲೈಟ್ ಡಿಸ್ಕನೆಕ್ಷನ್ ಆದಂದ್ರೆ ಇಟ್ ವಿಲ್ ಬಿ ಹಾರ್ಮ್ಫುಲ್ ಟು ಅವರ್ ಹೋಲ್ ಬಿಸ್ನೆಸ್ ಆಗ್ಬೋದು. ಕಂಟಿನ್ಯೂಸ್ಲಿ ಈಗ ನೀವೇ ನೋಡ್ರಿ, ಸಪೋಸ್ ನೀವು ಇಂಟರ್ನೆಟ್ ಪ್ಲ್ಯಾನ್ ಆಗ್ತೀರಿ 3 months, ಅಕಸ್ಮಾತ್ ಅದು ಆಫ್ಟರ್ 3 months ಅದು ಮುಗಿದ ಮೇಲೆ ನಿಮ್ಗೆ ಹೆಂಗೆ ಆಗ್ಲಿಕ್ಕೆ ನೆಟ್ ಕನೆಕ್ಷನ್ ಮುಗಿತು, ಪ್ರಾಬ್ಲಮ್ಸ್ ಆಗ್ಬೋದು. ಸೇಮ್ ಏನು ಕಂಪ್ನೀಸ್ ಒಳಗೆ ಪ್ರಾಬ್ಲಮ್ಸ್ ಆಗ್ಬೋದು. ಓಕೆ, ಸೇಮ್ ಇಫ್ ಯು ಪ್ಲ್ಯಾನ್, ನೀವು ನೋಡಿರಿ ಜಿಯೋ ಇರ್ಬೋದು, ವೊಡಾಫೋನ್ ಇರ್ಬೋದು. ಸಪೋಸ್ ನೀವು ಅಂದರೆ 90 days 84 days ಪ್ಲ್ಯಾನ್ ರೀಚಾರ್ಜ್ ಮಾಡಿದ್ರೆ, ಆಫ್ಟರ್ 84 days ಅದು ಮುಗಿದ ಮೇಲೆ ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ, ನೆಟ್ ಕನೆಕ್ಷನ್ ಮುಗಿತ್ರಿ. ಸೇಮ್ ಏನು ಕಂಪ್ನೀಸ್ ಒಳಗೂ ಯೂಶಲಿ ದೇ ಡಿಪೆಂಡ್ ಅಪಾನ್ ಟೆಕ್ನಾಲಜಿ. ಇಫ್ ಅ ಸ್ಲೈಟ್ ಅಂದರೆ ಸಮ್ ಟೈಮ್ಸ್ ಡಿಸ್ಕನೆಕ್ಷನ್ ಆದಂದ್ರೆ ಕ್ಯಾನ್ ಜಿಯೋ ಪ್ಯಾರಡೈಸ್ ಅಂದ್ರೆ ಪ್ರಾಬ್ಲಮ್ಸ್ ಆಗ್ಬೋದು ವಿತ್ ಯುವರ್ ಹೋಲ್ ಬಿಸ್ನೆಸ್. ಓಕೆ, ಈಗ ನೀವೇ ನೋಡಿರಿ, ಸಪೋಸ್ ಏನಂದ್ರೆ ಯೂಟ್ಯೂಬ್ ಒಳಗೆ ವೀಡಿಯೋಸ್ ನೋಡ್ತೀರಿ, ಸಪೋಸ್ ನೆಟ್ ಕನೆಕ್ಷನ್ ಬಂದರೆ ಬಫರಿಂಗ್ ಆಗ್ತದೆ. ದ್ಯಾಟ್ ಕ್ರಿಯೇಟ್ಸ್ ಸೇಮ್ ಇಫ್ ಹ್ಯಾಪನ್ಸ್ ವಿತ್ ದ companies dependent, usually they completely depend on technology. Sometimes a crisis under problem adandra, suppose disconnection andra, it will be harmful to the whole business. Next we have worldwide competition. When you launch your product online, then you face a global competition because it is accessible from everywhere. See, worldwide competition ಇರ್ಬೋದು, ಪ್ರಾಬ್ಲಮ್ಸ್ ಬರ್ಬೋದು. ಕಾಂಪಿಟೇಷನ್ ಮೇನ್ ಪ್ರಾಬ್ಲಮ್ ಇಸ್ ಕಾಂಪಿಟೇಷನ್. ವೆರ್ ಲಾಸಿಂಗ್ ಸೇಮ್ ಪ್ರಾಡಕ್ಟ್ಸ್ ಇದಾವೆ ನೋಡಿರಿ, ಮಾರ್ಕೆಟಿಂಗ್ ಸೇಮ್ ಪ್ರಾಡಕ್ಟ್ಸ್ ಅದಾವೆ, ಎನ್ ನಂಬರ್ ಆಫ್ ಕಾಸ್ಮೆಟಿಕ್ಸ್ ಅದಾವೆ, ಎನ್ ನಂಬರ್ ಆಫ್ ಶಾಂಪೂಸ್ ಅದಾವೆ, ಸೇಮ್ ಪ್ರೈಸ್ ಒಳಗೆ ಇರ್ತಾವೆ. ಸಮ್ ಪ್ರೈಸ್ ಹೆಚ್ಚಿರ್ಬೋದು, ಸಮ್ ಟೈಮ್ಸ್ ಕಡಿಮೆ ಇರ್ಬೋದು. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಟ್ರೆಸ್ನೋಮಿ ಶಾಂಪೂ ಬರ್ತದೆ ನೋಡ್ರಿ. ಯಾರಂದ್ರೆ ಕೇಳಿರಿ, ಟ್ರೆಸ್ನೋಮಿ ಲೈಕ್ ಜಾಕ್ಲಿನ್ ಫೆರ್ನಾಂಡಿಸ್ ಆ್ಯಡ್ ತೊಗೊಂಡು ಬರ್ತಾನೆ ನೋಡ್ರಿ. ಟ್ರೆಸ್ನೋಮಿ ಯಾರಂದ್ರೆ ಕೇಳಿರಿ, ಅಂದ್ರೆ ಯಾರಂದ್ರೆ ಯೂಸ್ ಮಾಡ್ತೀರಿ. ಮೊದಲು ನೋಡ್ರಿ ಅದು ಪ್ರೈಸ್ ಹೆಚ್ಚಿತ್ತು. ವೈಲ್ ಕಮಿಂಗ್ ದೇ ಹ್ಯಾವ್ ಚೇಂಜ್ ದೇರ್ ಪ್ರೈಸಸ್ ಡ್ಯೂ ಟು ವರ್ಲ್ಡ್ ವೈಡ್ ಕಾಂಪಿಟೇಷನ್. ಎನ್ ನಂಬರ್ ಆಫ್ ಶಾಂಪೂಸ್ ಅದಾವೆ, ಎನ್ ನಂಬರ್ ಆಫ್ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅದಾವೆ. ವರ್ಲ್ಡ್ ಕಾಂಪಿಟೇಷನ್ ಆಗ್ಬೋದು, ಆಗ್ಬೋದು ಪ್ರೈಸಸ್ ಚೇಂಜ್ ಆಗ್ಬೋದು, ಪ್ರೈಸಸ್ ಅಫೆಕ್ಟ್ ಆಗ್ಬೋದು. ಸಮ್ ಟೈಮ್ಸ್ ಅವರ್ ಪ್ರಾಡಕ್ಟ್ಸ್ ಸಮ್ ಕಂಟ್ರಿ ಅವ್ರು ಎಕ್ಸೆಪ್ಟ್ ಮಾಡಲ್ಲ. ಓಕೆ,
ಸಿ ಸಮ್ ಸಪೋಸ್ ನಮ್ಮ ಪ್ರಾಡಕ್ಟ್ಸ್ ಅವ್ರು ಸಮ್ ಕಂಟ್ರಿ ಎಕ್ಸೆಪ್ಟ್ ಮಾಡಲ್ಲ, ಅದು ಬರ್ಬೋದು, ಅದು ವರ್ಲ್ಡ್ ವೈಡ್ ಕಾಂಪಿಟೇಷನ್ ಆಗ್ಬೋದು, ಪ್ರೈಸಿಂಗ್ ಕಾಂಪಿಟೇಷನ್ ಆಗ್ಬೋದು. ಸಿ ವೆನ್ ವಿ ಲಾಂಚ್ ಆನ್ಲೈನ್ ಪ್ರಾಡಕ್ಟ್ಸ್ ಥ್ರೂ ಮೀನ್ಸ್ ವಿ ವಿಲ್ ಫೇಸ್ ಅ ಗ್ಲೋಬಲ್ ಕಾಂಪಿಟೇಷನ್, ಫೇಸ್ ಆಗ್ಬೋದು. ಇಟ್ ಈಸ್ ಬಿಕಾಸ್ ಎಕ್ಸೆಸಿಬಲ್ ಆಗ್ತದೆ, ಎವ್ರಿವೇರ್ ಎಕ್ಸೆಸಿಬಲ್ ಆಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ವರ್ಲ್ಡ್ ವೈಡ್ ಕಾಂಪಿಟೇಷನ್. ಓಕೆ, ವರ್ಲ್ಡ್ ವೈಡ್ ನೌಡೇಸ್ ನೀವು ಸಿಗ್ಬೋದು ಎನ್ ನಂಬರ್ ಆಫ್ ಸ್ಟ್ರಾಟಜೀಸ್ ತೊಗೊಂಡ್ಬಿಡ್ಲಿಕ್ಕತ್ತಾರ ಟು ಪ್ರಮೋಟ್ ದೇರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ನೀವು ನೋಡ್ಬೋದು, ಫಸ್ಟ್ ನೋಡ್ರಿ ಮ್ಯಾಗಿ ಜೊತೆ ಏನಾದ್ರು ಪ್ರಾಬ್ಲಮ್ ಬಂದಿತ್ತು. ಓಕೆ, ಸಪೋಸ್ ಅವ್ರು ಏನಾರ ಮಿಕ್ಸ್ ಮಾಡ್ಲಿಕ್ಕತ್ತಾರ, ಅದು ಮಾಡ್ಲಿಕ್ಕತ್ತಾರ, ನೀವು ನೋಡ್ಬೋದು. ಲೈಕ್ ಇನ್ 2015 ಆರ್ 16 ಅದು ಕೇಸ್ ಆಗಿತ್ತು, ಮ್ಯಾಗಿ ಜೊತೆ ಪ್ರಾಬ್ಲಮ್ ಆಗಿತ್ತು, ಅದು ಬ್ಯಾನ್ ಆಗಿತ್ತು. ಅವ್ರು ಇನ್ನೊಂದು ಕಾಂಪಿಟೇಟರ್ ಇತ್ತು, ಇಪಿ ನೂಡಲ್ಸ್, ನೀವು ನೋಡ್ಬೋದು ಅವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕತ್ತಿದ್ರು, ಅವ್ರು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತಾರ, ಫ್ರಮ್ ಸ್ಟಾರ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟು ಈಟಿಂಗ್ ಅವ್ರು ಹಂಗೆ ಆ್ಯಡ್ ತರಿಸ್ಲಿಕ್ಕತ್ತಿದ್ರು. ಓಕೆ, ನೋಡ್ರಿ ಮ್ಯಾಗಿ ಜೊತೆ ಪ್ರಾಬ್ಲಮ್ ಆಗಲಿ, ಮ್ಯಾಗಿ ಏನಾದ್ರು ಮಿಕ್ಸ್ ಮಾಡ್ಲಿಕ್ಕತ್ತಿದ್ರು, ಅದು ಬ್ಯಾನ್ ಆಯ್ತು. ನೆಕ್ಸ್ಟ್ ಅವ್ರ ಕಾಂಪಿಟೇಟರ್ ಇಪಿ ನೂಡಲ್ಸ್, ಅವ್ರು ಹೆಂಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕತ್ತಿದ್ರು ಅವ್ರ ಪ್ರಾಡಕ್ಟ್, ಇನ್ ಟಿ ಒಳಗೆ ತೋರಿಸ್ಲಿಕ್ಕತ್ತಿದ್ರು, ಹೌ ವಿ ವಿಲ್ ಮ್ಯಾನುಫ್ಯಾಕ್ಚರ್, ವಿ ನಾಟ್ ಮಿಕ್ಸ್ ಎನಿಥಿಂಗ್, ಅದು ಮ್ಯಾನುಫ್ಯಾಕ್ಚರ್ ಮಾಡಿ ಹಂಗೆ ತೋರಿಸ್ಲಿಕ್ಕತ್ತಿದ್ರು. ಅವ್ರ ಕಾಂಪಿಟೇಟರ್ ಐತ್ರಿ. ಸಪೋಸ್ ಏನಾದ್ರು ಪ್ರಾಬ್ಲಮ್ ಆದಂದ್ರೆ ಪ್ರಾಡಕ್ಟ್ ಸರ್ವಿಸಸ್ ವ್ಯಾನಿಷ್ ಆಗ್ಬೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಕಾಂಪಿಟೇಷನ್ ಐತಿ. ನಿಂಗೆ ಎಲ್ಲರಿಗೂ ಗೊತ್ತಿರ್ಬೋದು ಬಟ್ ಮ್ಯಾಗಿ ಪ್ರಾಬ್ಲಮ್, ಮತ್ತು ಅದು ಇನ್ನೊಂದು ಸಲ ರೀಲಾಂಚ್ ಆಯ್ತು. ಓಕೆ, ಮತ್ತೊಂದು ಸಲ ರೀಲಾಂಚ್ ಆಯ್ತು. ನೆಕ್ಸ್ಟ್ ಈಸ್ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಇಶ್ಯೂ. Privacy and security issues are very high because your data is accessible everywhere. Therefore, one has to be very cautious about what goes online. Privacy and security issues ಇರಬೇಕು. Okay, because your data is accessible everywhere. Therefore, one has to be very safety ಒಳಗೆ ನೋಡಬೇಕು what goes online. Okay, whenever you show advertise about your product, market ಮಾಡುವಾಗ ಫಸ್ಟ್ ನೀವು ನೋಡಬೇಕು. ಲೈಕ್ ಬಿಫೋರ್ ಒಂದು ಕೇಸ್ ಬಂದ ನೋಡ್ರಿ, ಲೈಕ್ ಐ ಥಿಂಕ್ ಒಂದು ಪ್ರಾಡಕ್ಟ್ ಇತ್ತು. ಓಕೆ, ಪ್ರಾಡಕ್ಟ್ ಕ್ರಿಯೇಟ್ ಆಗ್ಬೋದು. ವೆನೆವರ್ ಇಫ್ ಯು ಮಾರ್ಕೆಟ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್, ಯು ಶುಡ್ ಬಿ ಕೇರ್ಫುಲ್ ಆಗ್ಬೋದು, ಬಿಕಾಸ್ ಎಲ್ಲರೂ ನೋಡ್ತಾರೆ. ಇಫ್ ಯು ಗೋಸ್ ಬಿಫೋರ್ ಆನ್ಲೈನ್ ಮೀನ್ಸ್ ಬಿಫೋರ್ ಮಾರ್ಕೆಟಿಂಗ್ ಯುವರ್ ಪ್ರಾಡಕ್ಟ್ಸ್, you should aware about that. Okay, these were the advantages. Next, wait, we have, I think few more we have. Okay, next, high transparency and price competition. When privacy and security issues are high, then you have to have to spend a lot to be transparent. Price competition also increases very higher transparency ಆಗ್ಬೋದು. Next, maintenance cost ಆಗ್ಬೋದು. With the fast changing technology environment, you have to constantly evolve with the pace of technology. Maintenance cost nu high ಇರ್ಬೋದು. Okay, in electronic marketing with the maintenance cost nu ಹೆಚ್ಚಾಗ್ಬೋದು, as well as with the price competition nu changes ಆಗ್ಬೋದು. Okay, these are the disadvantages of e-marketing. We have completed about e-marketing. So with this, we have completed about e-marketing. Okay.